ಹೆಲೋ ಆಲ್, ವೆಲ್ಕಮ್ ಟು ನಾಗರಾಜ್ ಶೆಟ್ಟಿ ವಿಡಿಯೋಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 1 ಜೀವ ಪ್ರಪಂಚ ಇದರ ಭಾಗ 2 ನೋಡ್ತಾ ಇದ್ದೇವೆ. ಈಗಾಗಲೇ ಭಾಗ 1ರ ವಿಡಿಯೋವನ್ನು ಮಾಡಿದ್ದೇವೆ. ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಐಕಾರ್ಡನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಕ್ಲಾಸಲ್ಲಿ ನಾವು ಭಾಗ 2 ಮುಂದುವರೆದ ಭಾಗವನ್ನು ನೋಡೋಣ. ಪ್ರಾಣಿಗಳ ಆಹಾರ. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿವೆ. ಹಾಗಾಗಿ ಪ್ರಾಣಿಗಳನ್ನು ಪರಪೋಷಕಗಳು ಎನ್ನುವರು. ನೋಡ್ರಿ, ಸಸ್ಯಗಳು ಏನು ಮಾಡ್ತವೆ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅವುಗಳನ್ನು ಸ್ವಪೋಷಕಗಳು ಅಂತ ಕರೀತಾರೆ. ಆದರೆ ಪ್ರಾಣಿಗಳು ಏನು ಮಾಡ್ತವೆ, ತಮ್ಮ ಆಹಾರಕ್ಕಾಗಿ ಸಸ್ಯಗಳನ್ನು ಅಥವಾ ಪ್ರಾಣಿಗಳನ್ನು ಅವಲಂಬಿಸುತ್ತವೆ. ಹಾಗಾಗಿ ಪ್ರಾಣಿಗಳನ್ನು ಏನಂತ ಕರೀತಾರೆ, ಪರಪೋಷಕಗಳು ಅಂತ ಕರೀತಾರೆ. ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡುವುದಿಲ್ಲ. ಅವುಗಳ ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಕೆಳಗಿನಂತೆ ವಿಂಗಡಿಸಿದೆ. ನೋಡ್ರಿ, ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರವನ್ನು ಸೇವಿಸ್ತವ? ಇಲ್ಲ. ಅವುಗಳು ಸೇವಿಸ್ತಕ್ಕಂಥ ಆಹಾರದ ಆಧಾರದ ಮೇಲೆ ಪ್ರಾಣಿಗಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸಸ್ಯಾಹಾರಿ, ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವ ಪ್ರಾಣಿಗಳು. ಸಸ್ಯಗಳನ್ನು ಮಾತ್ರ ತಿಂತವೆ, ಅಂದರೆ ಸಸ್ಯಗಳಾಗಿರ್ಬಹುದು, ಅದರ ಉತ್ಪನ್ನಗಳಾಗಿರಬಹುದು. ಸಸ್ಯ ಆಹಾರವನ್ನು ಮಾತ್ರ ತೆಗೆದುಕೊಳ್ತವೆ, ಅವುಗಳನ್ನು ಸಸ್ಯಾಹಾರಿ ಅಂತ ಕರೀತಾರೆ. ಮಾಂಸಾಹಾರಿ ಅಂದರೆ ಇವು ಮಾಂಸವನ್ನು ತಿಂದು, ಅಂದರೆ ಬೇರೆ ಪ್ರಾಣಿಗಳನ್ನು ತಿಂದು ಬದುಕುತ್ತವೆ. ಅಂತಹ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಅಂತೇಳಿ ಕರಿತೀವಿ. ಮಿಶ್ರಾಹಾರಿ, ಈ ಪ್ರಾಣಿಗಳು ಏನು ಮಾಡ್ತವೆ, ಸಸ್ಯಗಳನ್ನು ತಿಂತವೆ ಹಾಗೂ ಪ್ರಾಣಿಗಳನ್ನು ತಿಂತವೆ. ಅಂದರೆ ಇವು ಸಸ್ಯಾಹಾರಿನೂ ಹೌದು, ಮಾಂಸಾಹಾರಿನೂ ಹೌದು. ಅಂತಹ ಪ್ರಾಣಿಗಳನ್ನು ನಾವು ಮಿಶ್ರಾಹಾರಿ ಪ್ರಾಣಿಗಳು ಅಂತ ಕರೀತೇವೆ. ಈ ಚಿತ್ರದ ಸಹಾಯದಿಂದ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳನ್ನು ಕೆಳಗಿನ ಚಾರ್ಟ್ನಲ್ಲಿ ಪಟ್ಟಿ ಮಾಡು. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಅಂತೇಳಿ ವಿಂಗಡಿಸಬೇಕು. ನೋಡಿ, ಸಿಂಹ. ಸಿಂಹ ಏನು ಮಾಡುತ್ತೆ, ಸಸ್ಯಾಹಾರಿನ ಮಾಂಸಾಹಾರಿನ? ಮಾಂಸಾಹಾರಿ. ಸೊ ಇಲ್ಲಿ ಸಿಂಹ ಮಾಂಸಾಹಾರಿ. ಹುಲಿ, ಹುಲಿಯೂ ಕೂಡ ಮಾಂಸಾಹಾರಿ. ನೋಡ್ರಿ, ಆನೆ, ವೆರಿ ಗುಡ್, ಸಸ್ಯಾಹಾರಿ. ಇದೇನಿದು? ನರಿ. ನರಿ ಏನು? ನರಿ ಕೂಡ ಮಾಂಸಾಹಾರಿ. ನೆಕ್ಸ್ಟ್ ಕರಡಿ. ಕರಡಿ ಮಿಶ್ರಾಹಾರಿ. ಗುಬ್ಬಿ ಮಾಂಸ ತಿನ್ನುತ್ತಾ? ಇದು ಸಸ್ಯಾಹಾರಿ, ಸಸ್ಯವನ್ನಷ್ಟು ತಿನ್ನುತ್ತದೆ, ಆದ್ದರಿಂದ ಸಸ್ಯಾಹಾರಿ. ನೆಕ್ಸ್ಟ್ ನಾಯಿ. ನಾಯಿ ಏನು? ಮಿಶ್ರಾಹಾರಿ. ಗಿಳಿಗಳು ಸಸ್ಯಾಹಾರಿ. ನೆಕ್ಸ್ಟ್ ಮೊಲ, ಸಸ್ಯಾಹಾರಿ. ನೆಕ್ಸ್ಟ್ ಬೆಕ್ಕು, ಮಿಶ್ರಾಹಾರಿ. ಈಗ ಜೀವಿಗಳಿಗೆ ಇರ್ತಕ್ಕಂತಹ ಮತ್ತೊಂದು ಲಕ್ಷಣ, ಜೀವಿಗಳು ಬೆಳೆಯುತ್ತವೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿರಿ. ಇಲ್ಲೇನಿದೆ, ಇಲ್ಲೇನಾಗ್ತಾ ಇದೆ, ಹುಟ್ಟಿದಾಗ ಮಗು ಚಿಕ್ಕದಿರುತ್ತೆ, ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ, ನಂತರ ಒಬ್ಬ ಮನುಷ್ಯನಾಗಿ ತಯಾರಾಗ್ತಾನೆ. ಹಾಗೆಯೇ ಬೀಜ ಚಿಕ್ಕದಿರುತ್ತೆ, ಸಸಿ ಆಗುತ್ತೆ, ಆಮೇಲೆ ಮರ ಆಗುತ್ತೆ. ಮೊಟ್ಟೆ ಚಿಕ್ಕದಿರುತ್ತೆ, ಅದರಿಂದ ಬರ್ತಕ್ಕಂಥ ಮರಿ, ಕೋಳಿ ಮರಿ ದೊಡ್ಡದಿರುತ್ತೆ, ಅದು ಬೆಳೀತಾ ಕೋಳಿ ಆಗುತ್ತೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ? ಜೀವಿಗಳು ಬೆಳೀತಾ ಇದ್ದಾವೆ. ಈ ಚಿತ್ರಗಳು ಆಯಾ ಜೀವಿಗಳ ಬೆಳವಣಿಗೆಯನ್ನು ತೋರಿಸುತ್ತವೆ. ಪ್ರತಿ ಚಿತ್ರದಲ್ಲೂ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗಿದೆ. ಇದನ್ನೇ ಬೆಳವಣಿಗೆ ಅಂತ ಕರೀತಾರೆ. ನೋಡ್ರಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೆಳವಣಿಗೆ ಆಗ್ತಾ ಇದೆ ಅಂದರೆ ಅವುಗಳಲ್ಲಿ ಯಾವ್ಯಾವ ಬದಲಾವಣೆ ಆಗ್ತಾ ಇದ್ದಾವೆ, ಗಾತ್ರ ಮತ್ತು ಎತ್ತರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದನ್ನೇ ನಾವು ಬೆಳವಣಿಗೆ ಅಂತ ಕರೀತಾರೆ. ಬೆಳವಣಿಗೆಗೆ ಸಂಬಂಧಿಸಿದ ಕೆಲವು ಹೇಳಿಕೆಗಳನ್ನು ಕೆಳಗೆ ನೀಡಿದೆ. ಈ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಗುರುತು, ತಪ್ಪಾಗಿದ್ದರೆ
ತಪ್ಪು ಗುರುತನ್ನು ಹಾಕು, ತಪ್ಪಾದ ಹೇಳಿಕೆಯನ್ನು ಸರಿಪಡಿಸಿ ಬರಿ. ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವು ಬೆಳವಣಿಗೆಗೆ ಸಂಬಂಧಿಸಿದ ಹೇಳಿಕೆಗಳು. ಸರಿಯಾದರೆ ಈ ಗುರುತನ್ನು ಹಾಕಿ, ತಪ್ಪಾದರೆ ಇದನ್ನು ಹಾಕಬೇಕು. ಹಾಗೆಯೇ ಆ ವಾಕ್ಯವನ್ನು ಸರಿಪಡಿಸಿ ಬರೀಬೇಕು. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರವನ್ನು ಪಡೆಯುತ್ತವೆ. ಹೌದಲ್ಲ? ಎಲ್ಲರೂ ಹುಟ್ಟಿದಾಗ ಚಿಕ್ಕವರಾಗಿರ್ತಾರೆ, ಬರ್ತಾ ಬರ್ತಾ ಎತ್ತರ ಆಗ್ತಾರೆ ಮತ್ತು ಬೆಳವಣಿಗೆ ಆಗುತ್ತೆ. ಸರಿ, ನೆಕ್ಸ್ಟ್. ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದಂತೆ. ಹೌದಾ? ಆಗುತ್ತಾ? 1-2 ದಿನಗಳಲ್ಲಿ ಜೀವಿಗಳು ಸಂಪೂರ್ಣವಾಗಿ ಬೆಳೀತವಾ? ಇಲ್ಲ. ಅದರಿಂದ ಈ ಹೇಳಿಕೆ ತಪ್ಪು. ಜೀವಿಗಳ ಬೆಳವಣಿಗೆ ನಿಧಾನವಾಗಿ ಹಾಗೂ ನಿರಂತರವಾಗಿ ಆಗುತ್ತದೆ. ಮುಂದಿನ ಹೇಳಿಕೆ, ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತೆ. ನೋಡ್ರಿ, ಪ್ರಾಣಿಗಳಿಗಾದರೆ ಅವುಗಳು ಬೆಳೆಯೋದನ್ನು ನೋಡ್ಬೋದು. ಆದರೆ ಸಸ್ಯಗಳ ಬೆಳವಣಿಗೆ ಎಲ್ಲಿ ಕಂಡುಬರುತ್ತೆ? ನಮಗೆ ಅವುಗಳ ಕಾಂಡದಲ್ಲಿ, ಕಾಂಡದ ತುದಿಯಲ್ಲಿ ಮತ್ತು ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಈ ಹೇಳಿಕೆ ಸರಿ. ಜೀವಿಗಳ ಮುಂದಿನ ಲಕ್ಷಣ, ಜೀವಿಗಳು ಚಲಿಸುತ್ತವೆ. ಈ ಕೆಳಗಡೆ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ಗಮನಿಸಿ. ಮೀನು ಏನು ಮಾಡ್ತಾ ಇದೆ? ಹೌದು, ಈಜ್ತಾ ಇದೆ. ಕಪ್ಪೆ ನೆಗೀತಾ ಇದೆ. ಪಕ್ಷಿ ಹಾರ್ತಾ ಇದೆ. ಹಾವು ತೆವಳುತ್ತಾ ಇದೆ. ಕುದುರೆ ಓಡ್ತಾ ಇದೆ. ಮಕ್ಕಳು ನಡೀತಾ ಇದ್ದಾರೆ. ಇವೆಲ್ಲವೂ ಯಾವುದಕ್ಕೆ ಸಂಬಂಧಿಸಿವೆ? ಹೌದು, ಇವೆಲ್ಲವೂ ಚಲನೆಗೆ ಸಂಬಂಧಿಸಿವೆ. ಅಂತಂದರೆ ಪ್ರಾಣಿಗಳು ಚಲಿಸುತ್ತವೆ. ಪ್ರಾಣಿಗಳ ಮತ್ತೊಂದು ಲಕ್ಷಣ ಏನು ಅಂತಂದರೆ, ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತವೆ. ಪ್ರಾಣಿಗಳು ಚಲನೆ ಮಾಡಬೇಕು ಅಂತಂದರೆ ಅದಕ್ಕಾಗಿ ವಿಶೇಷ ಅಂಗಗಳು ಪ್ರಾಣಿಗಳಿಗೆ ಇವೆ. ಕೆಳಗಡೆ ಕೆಲವು ಪ್ರಾಣಿಗಳ ಹೆಸರು ನೀಡಿದೆ. ಅವುಗಳ ಚಲನಾಂಗಗಳನ್ನು ಇಲ್ಲಿ ಬರಿ. ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತಂದರೆ ಚಲನಾಂಗಗಳು ಬೇಕು. ಇಲ್ಲಿ ಕೆಲವು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಅವುಗಳು ಚಲಿಸಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಚಲನಾಂಗಗಳನ್ನು ಬರೀಬೇಕು. ಮನುಷ್ಯ ನಡಿಬೇಕಂತಂದರೆ ಏನು ಬೇಕು? ಚಲನಾಂಗಗಳವು ಕಾಲುಗಳು. ಹದ್ದು ಹಾರಬೇಕು ಅಂತಂದರೆ ಏನು ಬೇಕು? ರೆಕ್ಕೆ. ಕಂಗಾರು ಕಾಲು ಮತ್ತು ಬಾಲ. ಬಾವಲಿ ರೆಕ್ಕೆ. ಇವು ಈ ಪ್ರಾಣಿಗಳ ಚಲನಾಂಗಗಳು. ಇಲ್ಲಿ ಪ್ರಾಣಿಗಳು ಏಕೆ ಚಲಿಸುತ್ತವೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಕೆಳಗೆ ನೀಡಿರುವ ಜಾಗದಲ್ಲಿ ಬರಿ. ಈ ಪ್ರಾಣಿಗಳನ್ನೆಲ್ಲ ಚಲಿಸೋದನ್ನು ನೋಡಿದ್ದೀರಿ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲನೆ ಮಾಡ್ತವೆ. ಯಾವುದಕ್ಕೋಸ್ಕರ ಮಾಡ್ತವೆ? ಕೆಳಗಡೆ ಗುಂಪಿನಲ್ಲಿ ಚರ್ಚೆ ಮಾಡಿ ಪಟ್ಟಿ ಮಾಡಬೇಕು. ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡೋಣ. ನೀವು ಹೇಳಿ, ಯಾವುದಕ್ಕಾಗಿ ಚಲಿಸುತ್ತವೆ? ಆಹಾರಕ್ಕಾಗಿ. ವೆರಿ ಗುಡ್. ಮತ್ತು ವ್ಯಾಯಾಮಕ್ಕಾಗಿ, ಮತ್ತು ಸಂತಾನೋತ್ಪತ್ತಿಗಾಗಿ, ಮತ್ತು ಆನಂದಕ್ಕಾಗಿ, ಅವಶ್ಯಕತೆಗಳನ್ನು ಪೂರೈಕೆಗಾಗಿ. ಈ ಎಲ್ಲ ಕಾರಣಕ್ಕಾಗಿ ಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತವೆ. ನೆಕ್ಸ್ಟ್, ಇಲ್ಲಿ ಆಲೋಚಿಸು ಅಂತ ಕೊಟ್ಟಿದ್ದಾರೆ. ಕಾರು, ಬಸ್ಸುಗಳು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಗಡಿಯಾರದಲ್ಲಿ ಮುಳ್ಳುಗಳು ಕೂಡ ಚಲಿಸ್ತಾ ಇರ್ತವೆ. ಹಾಗೆಯೇ ನದಿ, ಹಳ್ಳ, ಕೊಳ್ಳ, ನೀರು ಎಲ್ಲ ಹರಿತಾ ಇರ್ತವೆ. ಮತ್ತು ಅವುಗಳಿಗೂ ಚಲನೆ ಇದೆಯಲ್ಲ. ಅಂದರೆ ನಿರ್ಜೀವ ವಸ್ತುಗಳ ಚಲನೆಗೂ ಮತ್ತು ಜೀವ ಇರ್ತಕ್ಕಂತಹ ಜೀವಿಗಳ ಚಲನೆಗೂ ಏನಾದರೂ ವ್ಯತ್ಯಾಸ ಇದೆನಾ? ನೀವು ಹೇಳಿ. ಈ ಕಾರ್ ಹೋಗ್ತಾ ಇರುತ್ತೆ, ಬಸ್ ಹೋಗ್ತಾ ಇರುತ್ತೆ, ಅವುಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತವಲ್ಲ. ಮತ್ತು ಆ ಚಲನೆಗೂ ಜೀವಿಗಳ ಚಲನೆಗೂ ವ್ಯತ್ಯಾಸ ಏನು ಇದೆ? ಅವುಗಳಿಗೆ ಜೀವ ಇಲ್ಲ, ಜೀವಿಗಳಿಗೆ ಜೀವ ಇದೆ. ಇವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತಂದರೆ ಇಂಧನವನ್ನು ಬಳಸ್ಕೊಳ್ತವೆ. ಪ್ರಾಣಿಗಳಾಗಿ ಈ ವಾಹನಗಳಾಗಿರ್ಬೋದು ಮತ್ತು ಗಡಿಯಾರ ಆಗಿರ್ಬೋದು. ಆದರೆ ಪ್ರಾಣಿಗಳು ಆಹಾರದಿಂದ ಆ ಶಕ್ತಿಯನ್ನು ಪಡಿತವೆ. ಪ್ರಾಣಿಗಳಿಗೆ ಚಲನಾಂಗಗಳಿದ್ದಂತೆ ಸಸ್ಯಗಳಿಗೆ ಇಲ್ಲ. ಸಸ್ಯಗಳ ಬೇರನ್ನು ಮಣ್ಣು ಹಿಡಿದಿಟ್ಟಿರುವುದರಿಂದ ಅವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಾಧ್ಯವಾಗುವುದಿಲ್ಲ. ಆದರೂ ಸಸ್ಯಗಳಲ್ಲಿ ಕೆಳಗಿನ ಚಲನೆಗಳನ್ನು ಗಮನಿಸಬಹುದು. ನೋಡ್ರಿ, ಸಸ್ಯಗಳಿಂದ ನೀವು ನೋಡಿದ್ದೀರಲ್ಲ, ಅವು ಜೀವಿಗಳು ತಾನೆ. ಮತ್ತು ಅವು ಒಂದು ಕಡೆಯಿಂದ ಮತ್ತೊಂದು ಕಡೆ
ಹೋಗೋದಿಲ್ಲ. ಕಾರಣ ಏನು ಅಂತಂದರೆ ಅವುಗಳ ಬೇರುಗಳನ್ನು ಮಣ್ಣು ಹಿಡಿದಿಟ್ಟಿರುತ್ತೆ. ಅವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವುಗಳಲ್ಲಿ ಕೆಲವು ಚಲನೆಗಳನ್ನು ಗಮನಿಸಬಹುದು. ಏನು ಅಂತಂದರೆ ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುತ್ತದೆ. ನೀವು ಒಂದು ಒಂದು ಗಿಡವನ್ನು ಇಟ್ಟರೆ ಅದು ಯಾವ ಕಡೆ ನೀರಿರುತ್ತೋ ಆ ಕಡೆ ತನ್ನ ಬೇರನ್ನು ಗಿಡ ಸಾಗಿಸುತ್ತೆ. ಹಾಗೆಯೇ ಸೂರ್ಯಕಾಂತಿ ಸಸ್ಯ ಸೂರ್ಯ ಯಾವ ಕಡೆ ತಿರುಗ್ತಾನೋ ಆ ಕಡೆ ಮುಖ ಮಾಡಿ ಬೆಳೆಯುತ್ತೆ. ಸೊ ಇಂತಹ ಚಲನೆ ಸಸ್ಯಗಳಲ್ಲೂ ಕೂಡ ಕಂಡುಬರುತ್ತೆ. ಹೀಗೆ ಮಾಡು. ಕೋಣೆಯೊಂದರಲ್ಲಿ ಕುಂಡದ ಸಸ್ಯವನ್ನು ಇಡು. ಒಂದು ಕಿಟಕಿಯ ಮೂಲಕ ಬೆಳಕು ಒಳಬರುವಂತೆ ಮಾಡು. ಕೆಲವು ದಿನಗಳ ನಂತರ ಸಸ್ಯದ ಎಲೆಗಳು ಯಾವ ಕಡೆಗೆ ಬಾಗಿವೆ ಎಂಬುದನ್ನು ಗಮನಿಸು. ಗೆಳೆಯರೊಡನೆ ಚರ್ಚಿಸು. ಇದು ನೀನು ಮಾಡಬೇಕಾಗಿರ್ತಕ್ಕಂತಹ ಕೆಲಸ. ಏನು ಮಾಡಬೇಕಂತಂದರೆ ಒಂದು ಕುಂಡದಲ್ಲಿ ಒಂದು ಸಸ್ಯವನ್ನು ಇಟ್ಟು ಒಂದೇ ಕಡೆಯಿಂದ ಬೆಳಕು ಬರುವಂತೆ ಮಾಡಬೇಕು. ಸ್ವಲ್ಪ ದಿನ ಆದಮೇಲೆ ಆ ಗಿಡ ಯಾವ ಕಡೆಗೆ ಎಲೆಗಳು ಯಾವ ಕಡೆಗೆ ಬಾಗಿ ಬೆಳೀತವೆ ಅನ್ನೋದನ್ನು ಗಮನಿಸು. ಅದಾದಮೇಲೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರೊಡನೆ ಚರ್ಚೆ ಮಾಡ್ತೀಯ ತಾನೆ? ಎಸ್, ಆಲೋಚಿಸು. ಸಸ್ಯಗಳಿಗೆ ನಿನ್ನಂತೆ ಕಾಲುಗಳಿದ್ದರೆ ಏನಾಗ್ತಿತ್ತು ಹೇಳಿ? ಒಂದು ವೇಳೆ ಗಿಡಮರಗಳಿಗೆಲ್ಲ ನಮ್ಮಂತೆ ಕಾಲುಗಳಿದ್ದರೆ ಏನು ಮಾಡ್ತಾಯಿದ್ವು? ಓಡೋಗ್ತಾ ಇದ್ವಾ? ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡೋಗ್ತಾ ಇದ್ವಾ? ಎಸ್, ಆಲೋಚನೆ ಮಾಡಿ ಇದ್ರ ಬಗ್ಗೆ ನಿನ್ನ ಸ್ನೇಹಿತರ ಹತ್ರ ಚರ್ಚೆ ಮಾಡು. ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಜೀವಿಗಳು ಏನು ಮಾಡ್ತವೆ? ವಿಸರ್ಜನೆ ಮಾಡ್ತವೆ. ವಿಸರ್ಜನೆ ಅಂತಂದರೆ ನಮಗೆ ಬೇಡವಾಗಿರ್ತಕ್ಕಂತಹ ಅಂಶಗಳನ್ನು ಹೊರಗಡೆ ಹಾಕೋದು. ಜೀವಿಗಳ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇರ್ತವೆ. ಇದರಿಂದಾಗಿ ದೇಹಕ್ಕೆ ಬೇಡವಾದ ವಸ್ತುಗಳು ಸಹ ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ದೇಹದಿಂದ ಹೊರ ಹಾಕಲೇಬೇಕು, ಇಲ್ಲದಿದ್ದರೆ ದೇಹಕ್ಕೆ ತೊಂದರೆಯಾಗುತ್ತದೆ. ನೋಡಿರಿ, ನಮ್ಮಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರ್ತವೆ. ಉಸಿರಾಟ ಮಾಡ್ತೀವಿ, ನಡಿತೀವಿ, ವ್ಯಾಯಾಮ ಮಾಡ್ತೀವಿ, ಎಲ್ಲ ನಡೀತಾ ಇರ್ತವೆ. ಸೊ ಆಹಾರ ಜೀರ್ಣ ಆಗುತ್ತೆ. ಇವೆಲ್ಲ ಆದಾಗ ಕೆಲವು ಬೇಡವಾಗಿರ್ತಕ್ಕಂತಹ ವಸ್ತುಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತವೆ. ಹಾಗೆ ಉತ್ಪತ್ತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಹೊರಗಡೆ ಹಾಕಲೇಬೇಕು. ಒಂದು ವೇಳೆ ಹಾಗೆ ಹಾಕಲಿಲ್ಲ ಅಂತಂದರೆ ದೇಹಕ್ಕೆ ಅನಾರೋಗ್ಯ ಆಗುತ್ತೆ, ತೊಂದರೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ಬೆವರು, ಮಲ, ಮೂತ್ರದ ರೂಪದಲ್ಲಿ ಪ್ರಾಣಿಗಳು ಬೇಡವಾದ ವಸ್ತುಗಳನ್ನು ಹೊರಗಡೆ ಹಾಕುತ್ತವೆ. ಅದಕ್ಕಾಗಿ ವಿಶೇಷ ಅಂಗಗಳು ಇವೆ. ನೋಡಿರಿ, ನಾವು ಉಸಿರಾಟ ಮಾಡಿದಾಗ ನಮಗೆ ಆಕ್ಸಿಜನ್ ಬೇಕು. ಬೇಡವಾಗಿರ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಉಸಿರಾಟದ ಮೂಲಕ ಇದನ್ನು ಹೊರಗಡೆ ಹಾಕ್ತೀವಿ. ಬೇವು ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ. ಮಲ, ಮೂತ್ರ ಆಗಿರ್ಬೋದು, ಇವೆಲ್ಲವೂ ನಮಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳು. ಇವೆಲ್ಲವೂ ನಮ್ಮ ದೇಹದಿಂದ ಹೊರಗಡೆ ಬರ್ತವೆ. ಅದಕ್ಕಾಗಿ ವಿಶೇಷ ಅಂಗಗಳು ಪ್ರಾಣಿಗಳಿಗೆ ಇರ್ತವೆ. ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕುತ್ತವೆ. ನೋಡಿರಿ, ಸಸ್ಯಗಳು ಆಕ್ಸಿಜನನ್ನು ತಗೊಳ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕ್ತವೆ. ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿಕೊಳ್ಳುತ್ತವೆ. ಹೆಚ್ಚಾದ ನೀರನ್ನು ಸಸ್ಯಗಳು ಎಲೆಗಳ ಮೂಲಕ ಹೊರಹಾಕುತ್ತವೆ. ನೋಡ್ರಿ, ಏನು ಮಾಡ್ತವೆ? ಸಸ್ಯಗಳು ಕೂಡ ಈ ಬೇಡವಾಗಿರ್ತಕ್ಕಂತಹ ಅಂಶಗಳನ್ನು ಹೊರಗಡೆ ಹಾಕ್ತವೆ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಮೇಲೆ ಒಣಗಿದ ಎಲೆಗಳಿರ್ತವೆ, ಕೊಳೆತ ಭಾಗ ಇರುತ್ತೆ, ಅವು ತಮ್ಮ ದೇಹದಿಂದ ಅವುಗಳನ್ನು ವಿಸರ್ಜನೆ ಮಾಡ್ತವೆ, ಕಳಚಿ ಹಾಕ್ತವೆ. ಹೀಗೆ ಹೆಚ್ಚಾಗಿರ್ತಕ್ಕಂತಹ ನೀರನ್ನು ಕೂಡ ಸಸ್ಯಗಳು ಏನು ಮಾಡ್ತವೆ? ಹೊರಗಡೆ ಹಾಕ್ತವೆ. ಹೀಗೆ ಮಾಡು. ಕುಂಡದಲ್ಲಿರುವ ಸಸ್ಯವನ್ನು ತೆಗೆದುಕೋ. ಪ್ಲಾಸ್ಟಿಕ್ ಕವರ್ನಿಂದ ಆ ಸಸ್ಯವನ್ನು ಮುಚ್ಚಿ ಕಾಂಡ ಭಾಗದಲ್ಲಿ ಬಿಗಿಯಾಗಿ ಕಟ್ಟು. 1-2 ಗಂಟೆಗಳವರೆಗೆ ಕುಂಡವನ್ನು ಬಿಸಿಲಿಗೆ ಇಡು. ಆಗಾಗ್ಗೆ ಪ್ಲಾಸ್ಟಿಕ್ ಕವರನ್ನು ಸೂಕ್ಷ್ಮವಾಗಿ ವೀಕ್ಷಿಸು. ವೀಕ್ಷಣೆಯ ಅನುಭವವನ್ನು ತರಗತಿಯಲ್ಲಿ ಹಂಚಿಕೊ. ನೋಡ್ರಿ, ಒಂದು ಕುಂಡದಲ್ಲಿರ್ತಕ್ಕಂಥ ಸಸ್ಯವನ್ನು ತಗೋಬೇಕು. ಇಲ್ಲಿ ಕಾಂಡ ಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಸಂಪೂರ್ಣವಾಗಿ ಮುಚ್ಚುವಂತೆ ಹಾಕಿ ಕಾಂಡ ಭಾಗದಲ್ಲಿ ಬಿಗಿಯಾಗಿ ಕಟ್ಟಬೇಕು. ಅದನ್ನು ಬಿಸಿಲಿಗೆ ಇಡಬೇಕು. ಹಾಗೆ ನೋಡ್ತಾ ಅಬ್ಸರ್ವ್ ಮಾಡಿದರೆ, ಅದನ್ನು ನಾವು ಗಮನಿಸಿದರೆ ಆಗ್ತಕ್ಕಂತಹ ಬದಲಾವಣೆ ಏನಾಗುತ್ತೆ ನಾನು ಹೇಳೋದಿಲ್ಲ. ಇದನ್ನು ನೀನು ಮಾಡು. ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಏನಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡು. ಜೀವಿಗಳಿಗೆ ಇರ್ತಕ್ಕಂತಹ ಮುಂದಿನ ಲಕ್ಷಣ 7. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಅಂದರೆ ಮಕ್ಕಳನ್ನು ಹೇರ್ತವೆ. ಇಲ್ಲಿ ನೋಡ್ರಿ, ಚಿತ್ರಗಳನ್ನು ಗಮನಿಸ್ತಾ ಹೋಗು. ಮಗು, ಕರು, ನಾಯಿ ಮರಿ, ಕೋಳಿ ಮರಿ, ಬಾತುಕೋಳಿ ಮರಿ, ಸಿಂಹದ ಮರಿ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಇರುವುದನ್ನು ಗಮನಿಸ್ತೀರಿ, ಹೌದಾ? ಪ್ರತಿಯೊಂದು ಜೀವಿಯು ಮರಿಗಳ ಜನ್ಮ ನೀಡಿದ ಆ ಜೀವಿಗಳನ್ನು ಹೋಲುತ್ತವೆ. ಅಂದರೆ ದೊಡ್ಡದು ಯಾವ ರೀತಿ ಇರುತ್ತೋ ಮರಿ ಕೂಡ ಅದೇ ರೀತಿ ಇರುತ್ತೆ, ಅವುಗಳನ್ನೇ ಹೋಲುತ್ತೆ. ಇಲ್ಲಿ ನೋಡ್ರಿ, ಮಗು ಯಾವ ಥರ ಇದೆ?
ಮನುಷ್ಯರ ಥರನೇ ಇರುತ್ತೆ, ಕರು ಆಕಳ ಥರನೇ ಇರುತ್ತೆ, ನಾಯಿ ಮರಿ ನಾಯಿ ಥರ ಇರುತ್ತೆ, ಕೋಳಿ ಮರಿ ಕೋಳಿ ಥರ ಇರುತ್ತೆ, ಬಾತುಕೋಳಿ ಮರಿ ಅದ್ರ ಥರನೇ ಇರುತ್ತೆ, ಸಿಂಹದ ಮರಿ ಸಿಂಹದ ಥರನೇ ಇರುತ್ತೆ. ಅಂದರೆ ಅವುಗಳನ್ನೇ ಹೋಲ್ತಕ್ಕಂತಹ ಮರಿಗೆ ಜನ್ಮ ನೀಡುತ್ತವೆ. ಹೀಗೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸಂತಾನೋತ್ಪತ್ತಿ ಅಂತಂದ್ರೇನು? ಜೀವಿಗಳು ತಮ್ಮನ್ನೇ ಹೋಲುವ ಮರಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸರಿನಾ? ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕೆಳಗೆ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ. ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಗುರುತು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು. ತಪ್ಪಾದ ಹೇಳಿಕೆಯನ್ನು ಅದರ ಮುಂದೆ ನೀಡಿರುವ ಸ್ಥಳದಲ್ಲಿ ಸರಿಪಡಿಸಿ ಬರೆ. ಇಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೇಳಿಕೆಗಳನ್ನು ಕೊಡಲಾಗಿದೆ. ನಾವು ಇಲ್ಲಿ ಸರಿ ತಪ್ಪನ್ನು ಹಾಕಬೇಕು. ಒಂದು ವೇಳೆ ಹೇಳಿಕೆ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಬರೀಬೇಕು. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಸರಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳು ಆಹಾರ ದೊರೆಯುತ್ತದೆ. ಹೌದಲ್ಲ? ಈಗ ಜಿಂಕೆ ಇರುತ್ತೆ. ಜಿಂಕೆ ಸಂತಾನೋತ್ಪತ್ತಿ ನಡೆಸಿದರೆ ಮಾತ್ರ ಹುಲಿ, ಸಿಂಹದಂತಹ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ. ಅಂದರೆ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಬೇರೆ ಜೀವಿಗಳಿಗೆ ಆಹಾರ ಸಿಗುತ್ತೆ. ಈ ಹೇಳಿಕೆ ಸರಿ. ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಸರಿನಾ? ಇದು ತಪ್ಪು. ಮತ್ತೆ ಯಾವುದರಲ್ಲಿ ಕಂಡುಬರುತ್ತೆ? ಹೌದು, ಸಂತಾನೋತ್ಪತ್ತಿಯು ಸಸ್ಯಗಳಲ್ಲಿ ಕೂಡ ಕಂಡುಬರುತ್ತದೆ. ಒಂದೇ ಜೀವಿಯು ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ. ನೀವು ಹೇಳಿ, ಈ ಹೇಳಿಕೆ ಸರಿನಾ? ತಪ್ಪು. ಒಂದು ವೇಳೆ ಆ ಥರ ಆದರೆ ನೋಡ್ರಿ, ಬರೀ ಸಿಂಹಗಳೇ ಈ ಒಂದು ಭೂಮಿ ಮೇಲೆ ಅತಿಯಾಗಿ ಬೆಳೆದ್ರೆ ಏನಾಗುತ್ತೆ? ನಮಗೆ ತೊಂದರೆ ಆಗುತ್ತೆ. ಸರ್, ಬರೀ ಜಿಂಕೆಗಳೆಲ್ಲ ಬೆಳೆದರೆ ಏನಾಗುತ್ತೆ? ನಮಗೆ ಆಹಾರನೇ ಸಿಗೋದಿಲ್ಲ. ಸೊ ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಸಿಂಹಗಳು, ಹುಲಿಗಳು ಬರ್ತವೆ. ಅಂದರೆ ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಅಸಮತೋಲನೆ ಆಗುತ್ತದೆ. ಕೆಲವು ಪ್ರಾಣಿಗಳು ಮೊಟ್ಟೆಯ ಮೂಲಕ, ಇನ್ನೂ ಕೆಲವು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವುದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಹೌದಲ್ಲ? ಈಗ ಕೋಳಿ ನೋಡಿದ್ದೀರಾ? ಕೋಳಿ ಮರಿಗಳನ್ನು ಹಾಕುತ್ತಾ, ಮೊಟ್ಟೆ ಇಡುತ್ತಾ? ಮೊಟ್ಟೆಯನ್ನು ಇಡುತ್ತೆ. ಹಾಗೆಯೇ ಕುರಿ ಏನು ಮಾಡುತ್ತೆ? ಮರಿಗಳನ್ನು ಹಾಕುತ್ತೆ. ಈ ಥರ ಮೊಟ್ಟೆಯ ಮೂಲಕ ಮತ್ತು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವ ಜೀವಿಗಳನ್ನು ಪಟ್ಟಿ ಮಾಡು ಅಂತ ಇದೆ. ಈಗಾಗಲೇ ಒಂದು ಪಟ್ಟಿಯನ್ನು ಮಾಡಿದ್ದೀನಿ ನಾನು. ಮೊಟ್ಟೆಯ ಮೂಲಕ ಜನ್ಮ ನೀಡ್ತಕ್ಕಂಥವು ಕೋಳಿ, ಪಾರಿವಾಳ ಮತ್ತು ಕಾಗೆ. ಹೌದಲ್ಲ? ನೇರವಾಗಿ ಮರಿಗಳನ್ನು ಹಾಕೋದು ಕುರಿ, ಆನೆ, ಎಮ್ಮೆ, ಈ ಥರ. ನಾನು ಇಲ್ಲಿ ಕೆಲವು ಮಾತ್ರ ಬರೆದಿದ್ದೇನೆ. ನೀವು ಈ ಪಟ್ಟಿಕೆಯನ್ನು ಮುಂದುವರೆಸಿರಿ. ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ನೋಡ್ರಿ, ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಸ್ಯಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಅಂಗಗಳು ಇರುವುದಿಲ್ಲ. ಅವುಗಳು ಕಾಂಡ ಮತ್ತು ಬೀಜಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳನ್ನು ಪಟ್ಟಿ ಮಾಡು. ಬೀಜಗಳ ಮೂಲಕ ಸಂತಾನವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಸಸ್ಯಗಳು ಯಾವ ಅಂದರೆ ಹತ್ತಿ, ತೊಗರೆ, ಮೆಣಸಿನಕಾಯಿ, ಇವು ಬೀಜಗಳ ಮೂಲಕ ಮಾಡ್ತವೆ. ಕಾಂಡದ ಮೂಲಕ ಗೆಜ್ಜರಿ, ಗುಲಾಬಿ, ಆಲೂಗಡ್ಡೆ, ಇವು ಕಾಂಡಗಳ ಮೂಲಕ ತಮ್ಮ ಸಂತಾನವನ್ನು ಅಭಿವೃದ್ಧಿ ಮಾಡ್ತವೆ, ಉತ್ಪತ್ತಿಯನ್ನು ಮಾಡ್ತವೆ. ಅಂದರೆ ಇವುಗಳಿಗೆ ಬೀಜ ಬೇಕಿಲ್ಲ, ಅವು ಕಾಂಡದಿಂದ ಉತ್ಪತ್ತಿ ಮಾಡ್ತವೆ. ಮುಂದೆ ಸಸ್ಯದ ಜೀವನ ಚಕ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಬೀಜವು ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ. ಬೀಜದಿಂದ ಬೀಜಗಳು ಉತ್ಪತ್ತಿಯಾಗುವಿಕೆ ಪರಿಸರದ ಅಚ್ಚರಿಗಳಲ್ಲೊಂದು. ಹೌದಲ್ಲ? ಒಂದು ಬೀಜ ಇರುತ್ತೆ, ಅದನ್ನು ಬಿತ್ತಿದರೆ ಅದು ಸಾಕಷ್ಟು ಬೀಜಗಳನ್ನು ಮಾಡುತ್ತೆ. ಅಂದರೆ ಬೀಜದಿಂದ ಬೀಜ ಉತ್ಪತ್ತಿಯಾಗೋದು ಇಲ್ಲಿ ಒಂದು ಅಚ್ಚರಿ. ಬೀಜಗಳಿಲ್ಲದೆ ಕೆಲವು ಸಸ್ಯಗಳು ತಮ್ಮ ಕಾಂಡದ ಗಿಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸುತ್ತವೆ. ನಾವೀಗಾಗಲೇ ಹೇಳಿದ್ವಲ್ಲ, ಕಾಂಡಗಳ ಮೂಲಕ ಈ ಸಸ್ಯಗಳು ಹೊಸ ಸಸ್ಯವನ್ನು ಚಿಗುರಿಸುತ್ತವೆ. ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿ ತಿಳಿಯಿವೆ. ಬೀಜದಿಂದ ಬೀಜವನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರ ಇಲ್ಲಿದೆ, ಗಮನಿಸು. ನೋಡ್ರಿ, ಒಂದು ಬೀಜದಿಂದ ಮತ್ತೆ ಬೀಜ ಯಾವ ಥರ ಆಗುತ್ತೆ ಅನ್ನೋದನ್ನು ಇಲ್ಲಿ ಚಕ್ರ ಕೊಟ್ಟಿದ್ದಾರೆ. ಬೀಜ ಅಥವಾ ಕಾಂಡದ ಗಿಣ್ಣಿನಿಂದ ಏನಾಗುತ್ತೆ? ಸಸ್ಯ ಬೆಳೆಯುತ್ತೆ. ಸಸ್ಯ ಏನು ಮಾಡುತ್ತೆ? ಬೆಳೆದು ಹೂವನ್ನು ಬಿಡುತ್ತೆ. ಹೂವಿಂದ ಕಾಯಿ ಬರುತ್ತೆ, ಕಾಯಿಯಿಂದ ಹಣ್ಣಾಗುತ್ತೆ. ಆ ಹಣ್ಣಿನಲ್ಲಿ ಮತ್ತೆ ಏನಿರ್ತವೆ? ಬೀಜಗಳಿರ್ತವೆ. ಮತ್ತು ಬೀಜಗಳಿಂದ ಏನಾಗುತ್ತೆ? ಸಸ್ಯ ಬೆಳೆಯುತ್ತೆ. ಮತ್ತು ಅದರಿಂದ ಹೂವು, ಕಾಯಿ, ಹಣ್ಣು, ಮತ್ತು ಬೀಜ, ಈ ಥರ ಈ ಚಕ್ರ ಮುಂದುವರಿಯುತ್ತಾ ಇರುತ್ತೆ. ಆಲೋಚಿಸು. ಸಾಮಾನ್ಯವಾಗಿ ಹಣ್ಣಿನಲ್ಲಿರುವ ಬೀಜದಿಂದ ಸಸ್ಯದ ಸಂತಾನೋತ್ಪತ್ತಿ ಆಗುತ್ತದೆ. ತೆಂಗಿನ ಮರದ ಸಂತಾನೋತ್ಪತ್ತಿ ಹೇಗೆ ಆಗುತ್ತದೆ? ಶಿಕ್ಷಕರ ನೆರವು ಪಡೆದುಕೋ. ನೋಡಿ, ಸಾಮಾನ್ಯವಾಗಿ ಹಣ್ಣಿನೊಳಗೆ ಇರ್ತಕ್ಕಂತಹ ಬೀಜದಿಂದ ಏನಾಗುತ್ತೆ? ಸಂತಾನೋತ್ಪತ್ತಿ ಆಗುತ್ತೆ. ಆದರೆ ತೆಂಗಿನ ಮರ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ? ತೆಂಗಿನ ಮರವು ಕಾಯಿಯಿಂದ
ಕಾಯಿಯಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಅದು ಕಾಯಿ ಬಿಡುತ್ತಲ್ಲ, ಅದನ್ನೇ ಭೂಮಿಯೊಳಗೆ ಇಡೋದ್ರಿಂದ ಒಂದು ಹೊಸ ಸಸ್ಯ ಬೆಳೆಯುತ್ತೆ. ಚಟುವಟಿಕೆ: ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನಿಗೂ ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಿವೆ. ಗೆಳೆಯ ಅಥವಾ ಗೆಳತಿಯರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡು. ಈ ಸಸ್ಯಗಳು ಸಂತಾನೋತ್ಪತ್ತಿ ಮಾಡೋದರಿಂದ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಸಾಕಷ್ಟು ಉಪಯೋಗ ಇವೆ. ಅವುಗಳಂತಂದರೆ ಬೀಜಗಳು ದೊರೆಯುತ್ತವೆ, ಹೌದಲ್ಲ, ಆಹಾರ ಸಿಗುತ್ತದೆ, ಪರಿಸರ ಸಮತೋಲನೆಗೆ ಸಹಾಯಕವಾಗುತ್ತದೆ ಮತ್ತು ಹೂಗಳು ಸಿಗುತ್ತವೆ. ಇವೆಲ್ಲವೂ ಸಸ್ಯಗಳು ಸಂತಾನೋತ್ಪತ್ತಿಯಿಂದ ಆಗ್ತಕ್ಕಂತಹ ಲಾಭಗಳು ಅಥವಾ ಅನುಕೂಲಗಳು. ಹೀಗೆ ಮಾಡು. ಮಳೆಗಾಲದ ಆರಂಭದಲ್ಲಿ ನಿನ್ನ ಸುತ್ತಲೂ ಸಿಗುವ ಗಿಡಮರಗಳ ಬೀಜಗಳನ್ನು ಸಂಗ್ರಹಿಸು. ಫಲವತ್ತಾದ ಮಣ್ಣು ತೆಗೆದುಕೊಂಡು ಅದರಿಂದ ಮಣ್ಣಿನ ಉಂಡೆಗಳನ್ನು ಮಾಡು. ನೀನು ಸಂಗ್ರಹಿಸಿದ ಒಂದೊಂದು ಬೀಜವನ್ನು ಒಂದೊಂದು ಮಣ್ಣಿನ ಉಂಡೆಯಲ್ಲಿ ಸೇರಿಸು. ಮಳೆ ಬಿದ್ದಾಗ ಅವುಗಳನ್ನು ಭೂಮಿಯಲ್ಲಿ ಬಿತ್ತು. ಪ್ರತಿ ವರ್ಷ ಈ ರೀತಿ ಮಾಡು. ಈ ರೀತಿ ನೀನು ಹಾಕಿದ ಯಾವುದೋ ಬೀಜ ಮುಂದೆ ಚೆನ್ನಾಗಿ ಬೆಳೆಯಬಹುದು. ಇಲ್ಲಿ ಏನು ಮಾಡಂತ ಹೇಳಿದ್ದಾರೆ ಅಂತಂದರೆ, ಮಳೆಗಾಲದಲ್ಲಿ ಏನು ಮಾಡಬೇಕು ಅಂತಂದರೆ ಕೆಲವು ಬೀಜಗಳನ್ನು ಸಂಗ್ರಹಿಸಿ ಫಲವತ್ತಾದ ಮಣ್ಣನ್ನು ತೆಗೆದುಕೊಂಡು ಅವುಗಳನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಬೇಕು. ಪ್ರತಿಯೊಂದು ಮಣ್ಣಿನ ಉಂಡೆಯಲ್ಲೂ ಒಂದೊಂದು ಬೀಜವನ್ನು ಇಡ್ತಾ ಹೋಗಬೇಕು. ಆ ಥರ ಇಟ್ಟಿರ್ತಕ್ಕಂತಹ ಮಣ್ಣಿನ ಉಂಡೆಯನ್ನು ಭೂಮಿಯಲ್ಲಿ ಬಿತ್ತಬೇಕು. ಸೊ ಈಗ ಮಾಡ್ತಾ ಹೋದಂಗೆಲ್ಲ ಯಾವುದು ಬೇಗ ಬೆಳೆಯುತ್ತೆ, ಯಾವುದು ತಡವಾಗಿ ಬೆಳೆಯುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದೆ ಅದೇ ಒಂದು ದೊಡ್ಡ ಮರ ಕೂಡ ಆಗ್ಬೋದು. ನಾವು ಕೂಡ ಪರಿಸರಕ್ಕೆ ಒಂದು ಪುಟ್ಟ ಕೊಡುಗೆ ಕೊಟ್ಟಂತಿರುತ್ತೆ. ಮಾಡ್ತೀರ ತಾನೆ? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ ಅನ್ನೋದನ್ನು ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಪ್ರಾಣಿಗಳ ಆಹಾರದ ಬಗ್ಗೆ ತಿಳ್ಕೊಂಡ್ವಿ. ಪ್ರಾಣಿಗಳು ಏನು ಮಾಡ್ತವೆ? ಪರಪೋಷಕಗಳಂತಂದರೆ ಸಸ್ಯ ಅಥವಾ ಬೇರೆ ಪ್ರಾಣಿಗಳನ್ನು ಅವಲಂಬಿಸೋದು. ಈ ಪ್ರಾಣಿಗಳಲ್ಲಿ 3 ವಿಧ ಇದ್ದಾವೆ: ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿ. ಸಸ್ಯವನ್ನಷ್ಟೇ ತಿನ್ನೋದು, ಮಾಂಸವನ್ನು ತಿನ್ನೋದು. ಮಿಶ್ರಾಹಾರಿ ಅಂತಂದರೆ ಎರಡನ್ನು ತಿನ್ನವು. ಜೀವಿಗಳು ಏನು ಮಾಡ್ತವೆ? ಬೆಳೆಯುತ್ತವೆ. ಜೀವಿಗಳ ಮತ್ತೊಂದು ಲಕ್ಷಣ, ಜೀವಿಗಳು ಚಲಿಸುತ್ತವೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತವೆ. ಆಮೇಲೆ ಜೀವಿಗಳು ವಿಸರ್ಜನೆ ಮಾಡ್ತವೆ. ಆದಮೇಲೆ ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹಾಗೆಯೇ ಸಸ್ಯದ ಜೀವನ ಚಕ್ರದ ಬಗೆಗೂ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡ್ವಿ. ಮುಂದಿನ ಕ್ಲಾಸ್ನಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ನಮಸ್ಕಾರ, ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.